ಸುಜಾತ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳ್ಕೊಡ್ತಿರೋದು ಅಣಬೆ ಪಲಾವ್. ಅದಕ್ಕೆ ಬೇಕಾದಂಥ ಪದಾರ್ಥ: ಅಣಬೆ, ಹಸಿಮೆಣ್ಸಿಕಾಯಿ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಪಲಾವ್ ಎಲೆ, ಟೊಂಬಟೆ ಹಣ್ಣು, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮರಾಠಿ ಮೊಗ್ಗು. ಒಂದು ಚಿಕ್ಕ ಲೋಟ ಎಣ್ಣೆ ಕಾಯಿಗೆ ಬಿಡಿ. ಎಣ್ಣೆ ಕಾಯಿಲಿ, ಅದಕ್ಕೆ ಮರಾಠಿ ಮೊಗ್ಗು ಹಾಕಿ, ಪಲಾವ್ ಎಲೆ ಸ್ವಲ್ಪ ಫ್ರೈ ಮಾಡಿ, ಹಸಿಮೆಣ್ಸಿಕಾಯಿ ಹಾಕಿ, ಪುದೀನ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಂದು 5 ನಿಮಿಷ. ಅಡಿಗೆ ಫ್ರೈ ಆಗಿದೆ. ಈಗ ಇದಕ್ಕೆ ಅಣಬೆ ಹಾಕೊಳ್ಳೋಣ. ಅಣಬೆನೆಲ್ಲ ಮಿಕ್ಸೆಟ್ ಮಾಡಿ, ಒಂದು ಸ್ವಲ್ಪ ಅಣಬೆ ಫ್ರೈ ಆಗಲಿ. ಅದಕ್ಕೊಂಚೂರು ಅರಿಶಿನ ಪುಡಿ, ಹಸಿಮೆಣ್ಸಿಕಾಯಿ ಪುಡಿ ಹಾಕಿ ಒಂದು ಸ್ಪೂನ್ ಗರಂ ಮಸಾಲ, ಒಂದು ಸ್ಪೂನ್ ಚಿಕನ್ ಮಸಾಲ ಎಲ್ಲ ಮಿಕ್ಸೆಟ್ ಮಾಡಿ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ನೋಡಿ ಈಗ ಟೊಂಬಟೆ ಹಣ್ಣು ಹಾಕಿ, ಎಲ್ಲ ಮಿಕ್ಸೆಟ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಿಮಗೆ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಖಾರ ಹಾಕೊಳ್ಳಿ. ನಾನು ಒಂದು ಸ್ಪೂನ್ ಹಾಕಿದ್ದೀನಿ. ಒಂದು ಬಟ್ಲು ಅಕ್ಕಿ ಎಲ್ಲ ಮಿಕ್ಸೆಟ್ ಮಾಡಿ. ನೋಡಿ, ಒಂದು ಬಟ್ಲಿಗೆ 2 ಬಟ್ಲು ನೀರು ಹಾಕಿ, ಒಂದು ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕಿ. ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಾಕ್ಬಿಡಿ. ನೋಡಿ, ಈಗ ಗಾಳಿ ಹೋಗಿದೆ. ನೋಡಿ, ಎಲ್ಲ ಮಿಕ್ಸೆಟ್ ಮಾಡಿ. ಈಗ ನೋಡಿ, ಅಣಬೆ ಪಲಾವ್ ಆಗಿದೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.